ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿಲ್ಲಿ ತೊಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ತೊಂಡೆಕಾಯಿ ಸಾಂಬಾರು ಮಾಡ್ತಾರೆ, ಆದರೆ ನಾನು ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಬಾಣಲೆಗೆ ಒಂದು 2 ಸ್ಪೂನು ಕೊತ್ತಂಬರಿ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ ಮತ್ತು 4 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನನಗೆ ಸಾಕು 4. ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ. ಇದು ಆಗ ಫ್ರೆಶ್ಶಾಗಿ ಹುರಿದು ಫ್ರೆಶ್ಶಾಗಿ ಮಾಡುವಂಥದ್ದು. ಇದು ಒಂದು ಸಲ ನೀವು ಟ್ರೈ ಮಾಡಿ, ಯಾಕಂದರೆ ನಾವು ತಿಂಗಳಿಗೆ 2 ತಿಂಗಳಿಗೆ ಅಥವಾ ವರ್ಷಕ್ಕಾಗುವಷ್ಟು ಸಾಂಬಾರು ಪೌಡ್ರ್ ಮಾಡಿಟ್ಕೋತೀವಿ. ಅದಕ್ಕಿಂತ ಒಮ್ಮೊಮ್ಮೆ ಮಧ್ಯದಲ್ಲಿ ಈ ಥರನೂ ಒಂದು ದಿನಕ್ಕೆ ಎಷ್ಟು ಬೇಕು ಅಷ್ಟೇ ಫ್ರೆಶ್ಶಾಗಿ ಹುರಿದು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದರ ಟೇಸ್ಟ್ ಇನ್ನೊಂದು ಥರ. ಒಂದು ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ. ಇಂಗು ನಾನು ಒಗ್ಗರಣೆಗೆ ಹಾಕ್ತಾಯಿಲ್ಲ, ಇದರಲ್ಲೇ ಹಾಕ್ಕೊಂಡು ಮಿಕ್ಸಿ ಮಾಡ್ತೀನಿ. ಈ ಥರ ಒಂದು ಸಾಂಬಾರು ಮಾಡೋದನ್ನು ನನಗೆ ಮಗಳು ಹೇಳಿಕೊಟ್ಟಿದ್ದು. ನೀವು ಅಂದ್ಕೊಂಡಿರ್ಬೋದು, ಇಷ್ಟರವರೆಗೂ ನಿಮಗೆ ಗೊತ್ತಿರಲಿಲ್ವಾ ಅಂತ. ಹಾಗಲ್ಲ, ತೊಂಡೆಕಾಯಿ ಬೇಯಿಸೋದು ಒಂದು ಇದು. ಬೇಳೆ ಹೋಳು ಜೊತೆಗೆ ಬೇಯಿಸ್ಬಿಡ್ತಾ ಇದ್ದೆ ನಾನು. ಈಗ ಒಂದು ವಿಷಲ್ಲು ಅಥವಾ ವಿಷಲ್ ಬರುತ್ತೆ ಅನ್ನೋವಾಗ ಆಫ್ ಮಾಡಿಬಿಡಬೇಕು. ಬರೀ ತೊಂಡೆಕಾಯಿ ಮಾತ್ರ ಬೇಯಿಸ್ಕೋಬೇಕು. ಆಗ ನಿಮ್ಗೆ ಅದರಲ್ಲಿ ಕ್ರಂಚಿನೆಸ್ ಇರುತ್ತೆ, ಬೆಂದು ಇರುತ್ತೆ, ಕ್ರಂಚಿನೆಸ್ಸು ಇರುತ್ತೆ. ಇದನ್ನು ನನಗೆ ನನ್ನ ಮಗಳು ಹೇಳಿದ್ದು. ನಾನೊಂದು ಪಾತ್ರೆಗೆ ಹೋಳು ಹಾಕ್ಕೊಂಡಿದ್ದೀನಿ. ಬೇಳೆನೂ ಅಷ್ಟೇ ಸಪ್ರೇಟಾಗಿ ಬೇಯಿಸಿದ್ದೀನಿ. ಬೇಳೆಗಾದರೆ 4-5 ವಿಷಲ್ ಹಾಕಿಸ್ತೀವಿ, ಬೇಳೆ ಬೇಯಲಿ ಅಂತ. ನಾನು 2 ಒಂದು ಮಾಡಿ ಇಟ್ಕೊಂಡಿದ್ದೀನಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ನಿಮಗೆ ಅನಿಸುತ್ತೆ ಹೌದು ನಾವು ಈ ಥರನೂ ಮಾಡಬಹುದು ಅಂತ. ನಾನು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ಒಂದು 1/4 ಭಾಗದಷ್ಟು ಕಾಯಿಯನ್ನು, ತೆಂಗಿನಕಾಯಿ ಹೋಳು ಮಾಡಿ ಹಾಕ್ಕೊಂಡಿದ್ದೀನಿ. ತುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೈಸ್ ಆಗಬೇಕು. ಅದಕ್ಕೆ ಹುರಿದಿಟ್ಟಿರೋ ಮಸಾಲೆಯನ್ನು ಹಾಕಿ ರುಬ್ಕೊಳ್ಳೋಣ. ರುಬ್ಬಿರೋದನ್ನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು. ಇದಕ್ಕೆ ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ, ಯಾಕೆಂದರೆ ತೊಂಡೆಕಾಯಿ ಹುಳಿ ಇರುತ್ತೆ. ಆ ಹುಳಿನೇ ನಮಗೆ ಸಾಕು. ಬೇಕು ಅಂದರೆ ನೀವು ಒಂದು ಚಿಕ್ಕ ತುಂಡು ಹಾಕ್ಕೋಬಹುದು. ಇದು ಈಗ ಚೆನ್ನಾಗಿ ಕುದಿಬೇಕು. ನಾನು ನಿಮಗೆ ಉಪ್ಪು ಹಾಕಿರೋದನ್ನು ತೋರಿಸಿಲ್ಲ. ಉಪ್ಪು ಮತ್ತು ಬೆಲ್ಲ ಅದೆಲ್ಲ ನಮ್ಮ ರುಚಿಗನುಗುಣವಾಗಿ. ಕೆಲವರು ಬೆಲ್ಲ ಹಾಕ್ತಾರೆ, ಕೆಲವರು ಹಾಕಲ್ಲ. ನೀವು ನೋಡಿ, ನಾನು ರುಚಿಗೋಸ್ಕರ ಅಂದರೆ ಸೌಳು ಮುರಿಯೋದು ಅಂತ ಹೇಳ್ತೀವಿ, ಅಷ್ಟು ಬೆಲ್ಲ ಹಾಕ್ತೀನಿ. ಸಾಂಬಾರು ತುಂಬ ಚೆನ್ನಾಗಿ ಕುದೀತಾ ಇದೆ. ಘಮನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಒಮ್ಮೆ ಈ ಥರ ಮಾಡಿ ನೋಡಿ. ಇದಕ್ಕೆ ಇನ್ನೇನು ಬೇಡ. 1 ಸ್ಪೂನು ಕೊಬ್ಬರಿ ಎಣ್ಣೆ, ನಾವು ಬಳಸೋದು ಕೊಬ್ಬರಿ ಎಣ್ಣೆ. ನೀವು ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಹಾಕ್ತೀರಾ ಆ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಇಷ್ಟೇ ಒಗ್ಗರಣೆ ಹಾಕಿ ಒಂದು ಕುದಿ ಬಂದರೆ ಆಯಿತು. ತುಂಬ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಮಾಡ್ಕೊಳ್ಳಿ. ನಮಗೆ ಸ್ವಲ್ಪ ನೀರಾಗಿ ಬೇಕು, ಹಾಗಾಗಿ ನಾನು ನೀರಾಗಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮಾಡೋ ತೊಂಡೆಕಾಯಿ ಸಾಂಬಾರು ಹೇಗೆ ಅಂತ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ.